ಎಲ್ಲರಿಗೂ ನಮಸ್ಕಾರ. ಒಂದು 17ನೇ ವಯಸ್ಸಲ್ಲಿ ಉತ್ತರ ಕನ್ನಡದ ಒಂದು ಹಳ್ಳಿಯಿಂದ ಒಬ್ಬ ಹುಡುಗ ಬರ್ತಾ ಇರ್ತಾನೆ. ಬೆಂಗಳೂರಿಗೆ ಬರಬೇಕು ಅಂದ್ಬಿಟ್ಟು ಒಂದು ಸಣ್ಣ ಬ್ಯಾಗ್ ಇರುತ್ತೆ. ಸರಿ ಬರ್ತಾ ಇರುವಾಗ ಅವ್ರ ಎದುರುಗಡೆ ಅವ್ರ ತಂದೆ ಸಿಕ್ಬಿಡ್ತಾರೆ. ಇವನು ಅವ್ರ ತಂದೆ ನೋಡ್ತಾರೆ. ಅಷ್ಟು ದೂರದಲ್ಲಿ ಅಂದ ತಕ್ಷಣ ಬ್ಯಾಗ್ನ ಸೈಡ್ಗೆ ಎಸ್ಬಿಡ್ತಾನೆ. ಹೋಗ್ತಾನೆ. ಎಲ್ಲಿಗೂ ಅಂತಾರೆ. ಎಲ್ಲೂ ಇಲ್ಲ, ಇಲ್ಲ ಹೋಗಿ ಬರ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಬೆಂಗಳೂರಿಗೆ ಬರ್ತಾನೆ. ತಿರ್ಗಿ ಹೋಗಿ ಬ್ಯಾಗ್ ತೊಗೊಂಡು ಬೆಂಗಳೂರು ಬಸ್ ಹತ್ಬಿಟ್ಟು ಬರ್ತಾನೆ. ಅವ್ರಿಗೆ ಏನೂ ಗೊತ್ತಿಲ್ಲ. 17ನೇ ವಯಸ್ಸು ಅವನಿಗೆ. ಗಾಂಧಿನಗರ ಅನ್ನೋದು ನೀವು ಪತ್ರಿಕೆಗಳಲ್ಲಿ ಚಿತ್ರರಂಗ ಗಾಂಧಿನಗರ ಅದನ್ನು ಓದಿ ಗಾಂಧಿನಗರದಲ್ಲಿ ಬಂದು ನಿಂತ್ಕೋತಾನೆ. ಏನು ಎತ್ತ ಏನು ಗೊತ್ತಿಲ್ಲ. ಒಂದು 300-400 ರೂಪಾಯಿ ಜೋಬಲ್ಲಿದೆ. ಸರಿ, ಇಲ್ಲಿ ಚಿತ್ರರಂಗದವರೆಲ್ಲ ಓಡಾಡ್ತಾರಂತೆ, ಇಲ್ಲಿ ನಿರ್ದೇಶಕರು ಓಡಾಡ್ತಾರೆ ಅನ್ನೋದು ಮಾತ್ರ ಗೊತ್ತು. ಬಟ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಓಡಾಡ್ತಾನೆ, ಯಾರು ಕಾಣಲ್ಲ. ಸರಿ, ಆ 400 ರೂಪಾಯಿ 3 ದಿನದಲ್ಲಿ ಮುಗಿದೋಗುತ್ತೆ. ಒಂದು ಹೋಟ್ಲಲ್ಲಿ ಕೆಲಸಕ್ಕೆ ಸೇರ್ಕೋತಾನೆ. ಆ ಹೋಟ್ಲಲ್ಲಿ ಅವ್ನಿಗೆ ಯಾರೋ ಏನೋ ಬೈದರು ಅಂದ್ಬಿಟ್ಟು ಒದ್ದುಬಿಟ್ಟು ಬರೆದ್ಬಿಡ್ತಾನೆ ಆಚೆ. ಮತ್ತೆ ಬಂದು ಗಾಂಧಿನಗರದಲ್ಲಿ ನಿಂತ್ಕೋತಾನೆ. ಒಂದು ಜೂನಿಯರ್ ಆರ್ಟಿಸ್ಟ್ ಹೋಗೋ ಒಂದು ಬಸ್ ಹತ್ಬಿಟ್ಟು ಹೋಗ್ತಾನೆ. ಫಸ್ಟ್ ಟೈಮ್ ಸಿನಿಮಾದಲ್ಲಿ ಒಂದು ಜೂನಿಯರ್ ಆರ್ಟಿಸ್ಟ್ ಆಗಿ ನಿಂತ್ಕೋತಾನೆ. ಯಾಕೋ ಅವ್ನ ವಾತಾವರಣ ಸೆಟ್ ಆಗಲ್ಲ. ತಿರ್ಗಾ ಬರ್ತಾನೆ. ಅವನ ವೇಷ, ಏಕೆಂದರೆ ಬ್ಯಾಗ್ ಹೊರಟೋಗಿದೆ ಹೋಟ್ಲಲ್ಲಿ, ಹಳೇ ಇದು ಶರ್ಟು, ಒಂದು ಲುಂಗಿ. ಸರಿ, ಏನೋ ಯಾರೋ ಅಂತ ಇವನ್ನ ಯಾರೋ ಒಬ್ಬರು ವಿಚಾರಿಸ್ತಾರೆ. ಅದು ಕರೆಕ್ಟಾಗಿ ದೀಪು ಎಸ್ ಕುಮಾರ್ ಅವ್ರ ತಂದೆ ಶಶಿ ಸರ್, ಅಂದರೆ ಓಮ್ ಪಿಕ್ಚರು ಎಡಿಟ್ರು, ಅವ್ರಿಗೆ ಒಬ್ಬ ಆಫೀಸ್ ಬಾಯ್ ಬೇಕಾಗಿರುತ್ತೆ. ಸರಿ, ಇವನ್ನ ಅದ್ಯಾರೋ ಮ್ಯಾನೇಜರ್ ಥರದವ್ರು ಹೋಗಿ ಸೇರಿಸ್ತಾರೆ. ಅಲ್ಲಿಂದ ಅಲ್ಲಿ ಶಶಿ ಸಾರ್ ಜೊತೆ, ಶಶಿ ಸಾರ್ಗೆ ಅಸಿಸ್ಟೆಂಟ್ ಆಗಿ ಒಬ್ಬ ಹುಡುಗ ಆಗಿ ನಿಂತ್ಕೋತಾನೆ. ಅಲ್ಲಿ ಶಶಿ ಸಾರ್ ಆದಮೇಲೆ ಅವ್ರ ಮಗ ದೀಪು ಎಸ್ ಕುಮಾರ್ ಅವರು ಎಡಿಟಿಂಗ್ ಮಾಡ್ತಿರ್ತಾರೆ. ಅಲ್ಲಿ ಎಡಿಟಿಂಗ್ ಮಾಡ್ತಾ ಇದ್ದಿದ್ದು ಸಿನಿಮಾಗಳೇ ದುನಿಯಾ, ಮುಂಗಾರು ಮಳೆ, ಅಂಬಾರಿ, ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು. ಯೋಗರಾಜ್ ಭಟ್ ಸಾರಿಂದ ಹಿಡಿದು, ಸೂರಿ ಸಾರಿಂದ ಹಿಡಿದು, ಅಂಬಾರಿ ಅರ್ಜುನ, ಪ್ರೀತಮ್ ಗುಬ್ಬಿ ಎಲ್ಲರೂ ಅಲ್ಲಿ ಬರ್ತಾ ಇರ್ತಾರೆ. ದಿನಕರ್ ಅವರು ಎಲ್ಲ. ಸೊ ಅವ್ರಿಗೆಲ್ರಿಗೂ ಆಫೀಸ್ ಬಾಯ್ ಥರ ಈ ಹುಡುಗ ಟೀ ಕೊಟ್ಕೊಂಡಿರ್ತಾನೆ. ಸುಮಾರು ಒಂದು 3 ವರ್ಷ ಅಲ್ಲಿ ಕೆಲಸ ಮಾಡ್ತಾನೆ. ಆಮೇಲೆ ಇದ್ದಕ್ಕಿದ್ದಂಗೆ ನಾನು ಕೆಲಸ ಬಿಟ್ಬಿಡ್ತೀನಿ ಅಣ್ಣ ಅಂತಾನೆ. ದೀಪು ಎಸ್ ಕುಮಾರ್ ಅವರು ಯಾಕೋ ಅಂತಾರೆ. ಇಲ್ಲ ಅಣ್ಣ, ನಾನು ಸಿನಿಮಾಗೆ ಸೇರ್ಕೋಬೇಕು ಅಂತ. ಸರಿ ಕಣೋ, ಯಾರೇ ಒಬ್ಬರು ಹುಡುಗ ತನ್ನ ಹತ್ರ ಕೆಲಸ ಬಿಡ್ತಾನೆ ಅಂದಾಗ ಬೈತಾರೆ. ಬಟ್ ದೀಪು ಬೈಲಿಲ್ಲ. ಇವನು ಒಳ್ಳೆತನ ನೋಡಿ ಹೋಗು ನೀನು ಮಾಡು ಅಂತಾರೆ. ಅಲ್ಲಿಂದ ಹುಡುಗ ಬಂದು ಸೀದಾ ನನಗೆ ಫೋನ್ ಮಾಡ್ತಾನೆ. ನಾನು ಅಲ್ಲಿ ಬರ್ತಾ ಇದ್ದವನ್ನೇ. ಯಾಕೋ ಅಂದರೆ ಕೆಲಸ ಬಿಟ್ಬಿಟ್ಟೆ ಅಂತಾನೆ. ಸರಿ ಕಣ, ಇವಾಗ ಏನು ಮಾಡ್ತೀಯ ಅಂದರೆ ನಾನು ಆರ್ಟಿಸ್ಟ್ ಆಗಬೇಕು ಅಂತಾನೆ. ಆವಾಗ ದೇವ್ರ ದಯೆಯಿಂದ ಸೂರಿ ಸಾರು ಕಡ್ಡಿಪುಡಿ ಸಿನಿಮಾ ಶುರು ಮಾಡ್ತಾಯಿದ್ರು. ನಾನು ಅಸಿಸ್ಟೆಂಟ್ ರೈಟರಾಗಿ ಅವ್ರ ಹತ್ರ ಇದ್ದೆ. ಸರಿ, ಅವನ್ನ ಕರ್ಕೊಂಡು ಬಂದು ಸೂರಿ ಸಾರ್ಗೆ ಸೇರಿಸಿದ ತಕ್ಷಣ ಮಾಡಿಸ್ಬೋದು ಅಂತಾರೆ. ಒಂದು 3 ಕ್ರಿಮಿಗಳ ಪಾತ್ರ ಇತ್ತು. ಅದರಲ್ಲಿ ಒಂದು ಕ್ರಿಮಿಯಾಗಿ ಹುಡುಗ ಮಾಡ್ತಾನೆ. ಆ್ಯಕ್ಚುಲಿ ಎಲ್ಲರಿಗೂ ಶಿವಣ್ಣನ ಜೊತೆ ಸಿನಿಮಾ ಮಾಡಬೇಕು, ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದಿರುತ್ತೆ. ಶಿವಣ್ಣ ಲಾಂಗ್ ಹಿಡಿಯೋದ್ರಲ್ಲಿ ಫೇಮಸ್ಸು. ಅಂಥ ಶಿವಣ್ಣನೇ ಲಾಂಗ್ ಇಟ್ಕೊಂಡು ಅಟ್ಟಿಸ್ಕೊಂಡು ಹೋಗೋ ಪಾತ್ರ ಸೂರಿ ಸರ್ ಕೊಟ್ಟರು. ತುಂಬ ಚೆನ್ನಾಗಿ ಮಾಡ್ದ. ಅಲ್ಲಿಂದ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಬಂದು ಇವತ್ತು ನಾಯಕನಾಗಿ ನಮ್ಮ ಜೊತೆ ಕೂತಿದ್ದಾನೆ. ಯಾಕಂದರೆ ಎಲ್ಲ ಸಿನಿಮಾಗಳಲ್ಲೂ ಹೀರೋನ ತುಂಬ ಬೇಗ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಾನು ಅವನ ಕತೆ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿದೆ. ಮತ್ತು ಅವನು ಎಂಥ ಅದೃಷ್ಟ ಅಂದರೆ, ಯಾವ ಸೂರಿ ಸರ್ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ನೋ ಅದೇ ಸೂರಿ ಸರ್ನ ತನ್ನ ಟ್ರೈಲರ್ ರಿಲೀಸಿಗೆ ಕರೆಸ್ಕೊಳ್ತಾನೆ. ಮತ್ತು ಡಾಲಿ ಧನಂಜಯ್ ಹೊಸಬರಿಗೆ ಬೆಂತಟ್ಟೋದ್ರಲ್ಲಿ ಅದು ಯಾವಾಗಲೂ ಫೇಸ್ಬುಕ್ಕಲ್ಲಿ ಅಲ್ಲಿ ಇಲ್ಲಿ ಬರೀತಿರ್ತಾರೆ. ತಾನು ಬೆಳೆದು ತನ್ನವರನ್ನು ಬೆಳೆಸುವಂಥ ಗುಣ ಅಂತ. ಸೊ ನೀವಿಬ್ಬರು ತುಂಬ ಥ್ಯಾಂಕ್ಸ್. ಮತ್ತು ಇನ್ನು ನಿರ್ದೇಶಕ ನಮ್ಮ ಅಭಿ ಬಗ್ಗೆ ಹೇಳಬೇಕು ಅಂದರೆ, ಅಭಿ ಕೂಡ ಇಂಡಸ್ಟ್ರಿಗೆ ಬರಬೇಕು ಅಂತ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಸೇರ್ಕೋಬೇಕು ಅಂದಾಗ ಅದೇನೋ ಗೊತ್ತಿಲ್ಲ. ತಿರ್ಗಾ ನಾನೇ ಸೂರ್ಯ ಹತ್ರ ಕರ್ಕೊಂಡ್ರೆ, ಸೂರ್ಯ ನೋಡ್ಬಿಟ್ಟು ಏನು ಓದಿದ್ಯಾ ಅಂದರು. ಅದು ಮೇಸ್ಟ್ರು ಕೆಲಸ ಮಾಡ್ತಾಯಿದ್ದೀನಿ ಅಂದರು. ಮೇಸ್ಟ್ರುಗಳಿಗೆಲ್ಲ ನಾವೇನೋ ಕೆಲಸ ಕೊಡೋದು, ನಾವು ಬುದ್ಧಿ ಹೇಳಿಸ್ಕೊಬೇಕು. ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಮೆಲ್ಲಗೆ ಕನ್ನಡ ಚೆನ್ನಾಗಿ ಬರೀತಾನೆ ಅಂದೆ. ಸರಿ ಇರಲಿ ಅಂತ ಸರಿ ಅಲ್ಲಿ ಕೂರಿಸ್ಕೊಂಡು ಬರೋಬ್ಬರಿ 10 ವರ್ಷ ಅಭಿ ಸೂರ್ಯ ಹತ್ರ ಕೆಲಸ ಮಾಡ್ತಾನೆ. ನಿಮ್ಗೆಲ್ರಿಗೂ ಗೊತ್ತಿಲ್ಲ, ಒಂದು ಗುರುಪೌರ್ಣಮಿ ದಿನ ಸೂರ್ಯ ಅವರು ಅವನಿಗೆ ಒಂದು ದಸ್ತು ಪೇಪರು, ಪೆನ್ನು ಎಲ್ಲ ಒಂದು ಶರ್ಟ್ ಪೀಸ್ ಕೊಡ್ತಾರೆ. ಅಂದರೆ ತನ್ನ ಶಿಷ್ಯನ ಗುರುಗಳಾಗಿ ನೋಡಿದ್ದಾರೆ ಅವನಲ್ಲಿ. ಏಕೆಂದರೆ ಎಲ್ಲ ನಿರ್ದೇಶಕರುಗಳಿಗೂ ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ. 100% ಯಾರ್ದು ಇರಲ್ಲ. ಅಟ್ಲೀಸ್ಟ್ 98 ಸರಿ ಇದ್ರೂ ಒಂದು 2 ತಪ್ಪಾದಿರುತ್ತೆ.
ಆ 2 ತಪ್ಪು ಹುಡುಕ್ತಾ ಇದ್ದವನೇ ಅಭಿ. ಸರ್ ಇದು ಸ್ವಲ್ಪ ರಾಂಗ್ ಇದೆ ಶಾರ್ಟು, ಇದಿದೆ ಅಂತ ಡಿಸ್ಕಸ್ ಮಾಡಿಕೊಂಡು ಮಾಡ್ತಿದ್ವಿ ಅಂತ ಅಭಿ. ಆಮೇಲೆ ಕೋ ಡೈರೆಕ್ಟ್ರಾಗಿ 10 ವರ್ಷ ಆದಮೇಲೆ ತಾನೊಂದು ಸ್ವತಂತ್ರವಾಗಿ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಸ್ಕ್ರಿಪ್ಟ್ ಮಾಡಿಬಿಟ್ಟು ನನಗೆ ಹೇಳ್ತಾನೆ. ಆಮೇಲೆ ಸೂರಿ ಸರ್ಗೆ ಹೇಳ್ತಾನೆ. ಸೂರಿ ಸರು ಆ ಸ್ಕ್ರಿಪ್ಟನ್ನ 3 ದಿನ ಓದ್ತಾರೆ. ಓದ್ಬಿಟ್ಟು ಒಂದು ಪೇಪರಲ್ಲಿ ಪಾಯಿಂಟ್ಸ್ ಮಾಡ್ತಾರೆ. ಆಮೇಲೆ ಅವ್ನಿಗೆ ಹೇಳ್ತಾರೆ ಇದು 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 ಅಂತ. ಸರಿ ಅಂದ್ಬಿಟ್ಟು ಈಗ ಏನು ಮಾಡ್ತೀವಿ ಅಂದರೆ, ಸರ್ ಸಿನಿಮಾ ಮಾಡ್ತೀನಿ ಸರ್ ಅಂದರೆ. ಸರ್ ಬಟ್ ಸಪ್ಪಗಿರೋ ಅಭಿಗೆ ಸೂರಿಗೆ ಅವ್ರು ಕೇಳ್ತಾರೆ ಯಾಕೋ ಅಂದರೆ, ಸರ್ ಪ್ರೊಡ್ಯೂಸರ್ ಇಲ್ಲ ಅಂತ. ಪ್ರೊಡ್ಯೂಸರ್ ಯಾಕೋ ಬೇಕು ಸಿನಿಮಾಗೆ ಅಂತಾರೆ. ಅವ್ನಿಗೆ ಆಶ್ಚರ್ಯ, ನೀನು ಕಥೆನೇ ನಿರ್ಮಾಪಕರನ್ನ ಹುಡ್ಕೊಳೋದು ಬಿಡು ಅಂತಾರೆ. ಅದೇನೋ ಬೈ ಗಾಡ್ಸ್ ಗ್ರೇಸ್ ಅದಾಗಿ ಕರೆಕ್ಟಾಗಿ 9 ದಿನಕ್ಕೆ ಅಭಿಗೆ ಒಬ್ಬ ಪ್ರೊಡ್ಯೂಸರ್ ಸಿಗ್ತಾರೆ. ಅವ್ರ ಹೆಸರು ಕ್ರಿಸ್ಟೋಫರ್ ಕಿಣಿ ಅಂತ. ಅವ್ರು ಯಾವತ್ತೂ ಸಿನಿಮಾದ ಯಾವುದೇ ಗಾಳಿ ಗಂಧ ಇಲ್ಲ. ಅವರು ಸಣ್ಣ ವಯಸ್ಸಿಂದ ಸಿನಿಮಾ ನೋಡ್ತಿದ್ರಂತೆ. ಇದ್ದಕ್ಕಿದ್ದಂಗೆ ಅವರು ತಾನು ಸಿನಿಮಾ ನಿರ್ಮಾಣ ಮಾಡಬೇಕು ಅಂತ ಬರ್ತಾರೆ. ಸೊ ಅವ್ರಿಗೆ ಈ ತಂಡ ಪರಿಚಯ ಆಗುತ್ತೆ. ಕರೆಕ್ಟಾಗಿ ಅವ್ರು ಏನು ಅಭಿ ಅವ್ರಿಗೇನು ಬಡ್ಜೆಟ್ ಹೇಳಿದ, ಏನು ದಿನಗಳು ಹೇಳಿದ, ಅದು ಕರೆಕ್ಟಾಗಿ ಸಿನಿಮಾನ ಮಾಡಿ ಮುಗಿಸಿ ಕೊಡ್ತಾನೆ. ಅದು ಇವತ್ತು ಸೋಮು ಇಂಜಿನಿಯರ್ ಆಗಿದೆ. ಮತ್ತು ಅಭಿ 10-15 ವರ್ಷದಲ್ಲಿ ಏನು ಸಂಪಾದನೆ ಮಾಡಿದ್ದಾನೆ ಅಂದರೆ, ಅವ್ರು ಹೋಗಿ ಚರಣ್ ರಾಜ್ನ ಮ್ಯೂಸಿಕ್ ಕೇಳ್ತಾರೆ. ಚರಣ್ ರಾಜ್ ಸಪ್ತಸಾಗರದಾಚೆ, ಭೀಮ ಮತ್ತೊಂದು ಎಲ್ಲ ಮಾಡ್ತಿದ್ರು. ಬಟ್ ನಾನು ಅಭಿ ನೀವು ಮಾಡ್ತೀವಿ ಅಂದರೆ ನಾನು ಮಾಡಿಕೊಡ್ತೀನಿ ಅಂತಾರೆ. ಸೊ ಚರಣ್ ರಾಜ್ ಅವರು ಜೊತೆಗೆ ನಿಲ್ತಾರೆ. ದೀಪು ಎಸ್ ಕುಮಾರ್ ಅವರು ಎಡಿಟಿಂಗ್, ಜಾಕಿ, ದೊಡ್ಡ ಮನೆ ಹುಡುಗ, ಕೆಂಡಸಂಪಿಗೆ, ಮುಂಗಾರು ಮಳೆ, ದುನಿಯಾ, ಈ ಥರದ ಎಡಿಟಿಂಗ್ ಮಾಡಿದಂತಹ ದೀಪು ಎಸ್ ಕುಮಾರು ಇದಕ್ಕೆ ಎಡಿಟಿಂಗ್ ಮಾಡಿಕೊಡ್ತಾರೆ. ಇನ್ನು ನಾನು ಜೊತೆಗೆ ಇರ್ತೀನಿ, ನಾನು ಸಂಭಾಷಣೆ ಕೈ ಜೋಡಿಸ್ತೀನಿ. ಮತ್ತು ಶಿವಸೇನಾ ಕ್ಯಾಮ್ರಾಮನ್ ಮಾಡ್ತಾರೆ. ಆಗ್ತಾನೆ ಸಲಗ ಮುಗಿಸ್ಕೊಂಡು ಯಶಸ್ಸಿನ ಮಟ್ಟದಲ್ಲಿದ್ದಂಥ ಅವರು ನಾನು ಮಾಡಿಕೊಡ್ತೀನಿ ಅಂತಾರೆ. ಇವ್ರು ಯಾರೂ ರೆಮ್ಯುನರೇಷನ್ಗಳು ಮತ್ತೊಂದು ಏನು ಮಾತಾಡದೆ ಈ ಚಿತ್ರದಲ್ಲಿ ಕೆಲಸ ಮಾಡೋದಕ್ಕೆ ಮುಂದೆ ಬರ್ತಾರೆ. ಅದಕ್ಕೆ ಇದನ್ನು ಎಲ್ಲ ಪತ್ರಿಕೆಗಳಲ್ಲೂ ತಂತ್ರಜ್ಞರ ಸಿನಿಮಾ ಅಂತಲೇ ಮೆನ್ಷನ್ ಮಾಡ್ತಾರೆ. ಸೊ ಇವರೆಲ್ಲರೂ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈಗ 15ನೇ ತಾರೀಕು ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಮತ್ತು ಜನ ಈ ಪಿಕ್ಚರ್ನ ನೋಡಿ ಆಶೀರ್ವಾದ ಬೇಕು. ದಯವಿಟ್ಟು ಕ್ಷಮೆ ಇರಲಿ, ಸ್ವಲ್ಪ ಜಾಸ್ತಿ ಮಾತಾಡ್ತೆ.